ಮಂಜುನಾಥನ ಮಹಿಮೆಗೆ ಮನಸೋತ ಸಿಎಂ ಸಿದ್ದರಾಮಯ್ಯ. ಇಂದು ಹುಣಸೂರು ತಾಲೂಕಿಗೆ ರಾಜ್ಯದ ಭಾಗ್ಯಗಳ ಭಾಗ್ಯದತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದರು. ತಾಲೂಕಿನ ಮಾದಳ್ಳಿ ಮಠದಲ್ಲಿ ಎಚ್.ಪಿ. ಮಂಜುನಾಥ್ ತಮ್ಮ ತಾಯಿ ಹೆಸರಿನಲ್ಲಿ ನಿರ್ಮಿಸಿರುವ ಮಹಾದ್ವಾರವನ್ನು ಉದ್ಘಾಟಿಸಿದರು. ನಂತರ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮತ್ತು ಗಾಂಧಿಯವರನ್ನು ಪ್ರತಿಪಾದಿಸಿದರು. ಸಮಾನತೆ, ಪ್ರೀತಿ, ವಿಶ್ವಾಸದಿಂದ ಬದುಕಬೇಕು. ನಮ್ಮೆಲ್ಲರ ಗುರಿ ಜಾತಿ ಹಾಗೂ ವರ್ಗರಹಿತ ಸಮಾಜ ನಿರ್ಮಾಣವಾಗಬೇಕು ಎಂದರು. ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಆದೇಶ ಮಾಡಿದೆ. 2023ರಲ್ಲಿ ನಾನು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕೆಂದು ಆದೇಶ ಮಾಡಿದ್ದೇನೆ. ಏಕೆಂದರೆ ಎಲ್ಲರಿಗೂ ಬಸವಣ್ಣನವರ ಆದರ್ಶ ತತ್ವಗಳು ಅರಿವಿಗೆ ಬರಬೇಕು. ಸಮಾಜದಲ್ಲಿ ಬಸವಣ್ಣನವರ ಹೋರಾಟದ ಅರಿವು ಮೂಡಿಬೇಕೆನ್ನುವುದು ನಮ್ಮ ಗುರಿ ಎಂದರು. ಕಾಯಕವೇ ಕೈಲಾಸವೆಂಬ ಸಿದ್ಧಾಂತವನ್ನು ಬಸವಣ್ಣ ಪ್ರತಿನಿಧಿಸಿದ್ದಾರೆ. ನಾವು ಬಸವಣ್ಣನವರನ್ನು ಗೌರವಿಸುತ್ತೇವೆ, ಪೂಜಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಅದರ ಜೊತೆಗೆ ನಮ್ಮ ಬದುಕಿನಲ್ಲಿ ಮೌಢ್ಯ, ಜಾತೀಯತೆಯನ್ನು ಹೋಗಲಾಡಿಸಬೇಕು. ಬಸವಣ್ಣ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಇಡೀ ವಿಶ್ವಕ್ಕೆ ಅವರು ಬೇಕಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ವಿಶ್ವಗುರು ಎಂದು ಕರೆಯುತ್ತಾರೆ ಎಂದು ಬಣ್ಣಿಸಿದರು. ಹುಣಸೂರಿಗೆ ಮಂಜುನಾಥ ಪದೇ ಪದೇ ನನ್ನನ್ನು ಕರೆಯುತ್ತಿದ್ದ. ನನಗೆ ಸಮಯವಿಲ್ಲದೆ ಬರಲು ಸಾಧ್ಯವಾಗಲಿಲ್ಲ. ಆದರೆ ಹರೀಶ್ ಗೌಡ ನನ್ನನ್ನು ಯಾವಾಗಲೂ ಕರೆದಿಲ್ಲ ಎಂದು ಶಾಸಕ ಜಿಡಿ ಹರೀಶ್ ಗೌಡರ ಕಾಲೆಳೆದರು. ಹಾಲಿ ಮತ್ತು ಮಾಜಿ ಶಾಸಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಾದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್.ಬಿ. ಮಂಜುನಾಥ್ ರವರ ತಂದೆಯಾದ ಎಚ್.ಎನ್. ಪ್ರೇಮ್ಕುಮಾರ್ ಅವರ ಆರೋಗ್ಯ ವಿಚಾರಿಸಿದರು. ವೇದಿಕೆಯಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಶ್ರೀ ನಟರಾಜ ಸ್ವಾಮೀಜಿ, ಶ್ರೀ ಸಾಂಬ ಸದಾಶಿವ ಸ್ವಾಮೀಜಿಗಳು, ಎಚ್.ಎನ್. ಪ್ರೇಮ್ಕುಮಾರ್, ಶಾಸಕ ಜಿಡಿ ಹರೀಶ್ ಗೌಡ, ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್, ಡಾಕ್ಟರ್ ಪುಷ್ಪಾ ಅಮರನಾಥ್ ಮುಂತಾದವರು ಭಾಗವಹಿಸಿದ್ದರು. ಅಲ್ಲಿಂದ ಹುಣಸೂರಿನ ಕನಕ ಭವನದಲ್ಲಿ ನಿರ್ಮಿಸಿರುವ ಶ್ರೀ ಗಣಪತಿ ದೇವಸ್ಥಾನ ಉದ್ಘಾಟನೆ ಮಾಡಿ, ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ಮಂಜುನಾಥ್ ಪರಾಜಯಗೊಂಡರು. ಅವರು ಗೆದ್ದಿದ್ದರೆ ಹುಣಸೂರು ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣುತ್ತಿತ್ತು. ಹುಣಸೂರಿನ ಜನರ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ. ಮುಂದಿನ ಚುನಾವಣೆಯಲ್ಲಿ ಮಂಜುನಾಥ್ ರವರನ್ನು ಗೆಲ್ಲಿಸುತ್ತಾರೆ ಎಂಬ ನಂಬಿಕೆ ನನ್ನದು. ನಿಮ್ಮೆಲ್ಲರ ಆಶೀರ್ವಾದ ಮಂಜುನಾಥನ ಮೇಲೆ ಇರಲಿ ಎಂದರು. ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೆ ಇನ್ನೂ ಸಾಗುವಳಿ ನೀಡಬೇಕು. ಲಕ್ಷ್ಮಣತೀರ್ಥ ನದಿ ಸ್ವಚ್ಛತೆ ಬಾಕಿ ಉಳಿದಿರುವ ತಾಲೂಕು ಜನರಲ್ ಆಸ್ಪತ್ರೆ ಕಾಮಗಾರಿ ಅನುದಾನ, ಹಳೆ ಆಸ್ಪತ್ರೆ ಜಾಗದಲ್ಲಿ ಹೆರಿಗೆ ಆಸ್ಪತ್ರೆ, ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿದಂತೆ ಹುಣಸೂರಿನ ಎಲ್ಲ ಜಿಲ್ಲಾ ಕೇಂದ್ರ ಮಾಡಬೇಕು ಎಂದು ಶಾಸಕ ಜಿಡಿ ಹರೀಶ್ ಗೌಡ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿ ಪರವಾಗಿ ಮುಖ್ಯಮಂತ್ರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು. ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಿ.ಕೆ. ಕೊನ್ನೇಗೌಡ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿದರು. ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್, ಮುಖಂಡರಾದ ವಾಸೇಗೌಡ, ಬಸವರಾಜು, ಗಣೇಶ್ ಕುಮಾರಸ್ವಾಮಿ, ಎ.ಪಿ. ಸ್ವಾಮಿ, ಕಂಬಳಿ ಜಯರಾಜ್, ನೇರಳಗುಪ್ಪೆ ಮಹಾದೇವ ಮುಂತಾದವರು ಭಾಗವಹಿಸಿದರು. ನಂತರ ಮಂಟೆ ವಿಶ್ವೇಶ್ವರಯ್ಯ ಸರ್ಕಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ರವರಿಗೆ ನಗರಸಭೆ ಮಾಜಿ ಸದಸ್ಯರಾದ ಶ್ರೀಮತಿ ಸೌರಭ ಸಿದ್ದರಾಜು ಹಾಗೂ ಸರಸ್ವತಿಪುರಂ ಗ್ರಾಮಸ್ಥರಿಂದ ಜೆಸಿಬಿ ಮೂಲಕ ಹೂವಿನ ಸುರಿಮಳೆಯನ್ನು ಸುರಿಸಿ ಬೃಹತ್ ಗಾತ್ರದ ಬಾದಾಮಿ ಹಾರ ಹಾಕಿದರು. ಅಲ್ಲಿಂದ ಹುಣಸೂರು ತಾಲೂಕಿನ ಸಿಬಿಟಿ ಕಾಲೋನಿಯಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಕನಕ ಸಾಂಸ್ಕೃತಿಕ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ರಾಜ್ಯದಲ್ಲಿ ಡಿ. ದೇವರಾಜ ಅರಸು ದೀರ್ಘಾವಧಿ ಮಂತ್ರಿ ಎಂಬ ಹೆಗ್ಗಳಿಕೆ ಹುಣಸೂರಿನ ಜನತೆಗೆ ಕಾರಣವಾಗಿದ್ದರೂ ನಾನು ಅವರಿಗಿಂತಲೂ ಹೆಚ್ಚಿನ ಅವಧಿಗೆ ಸಿಎಂ ಆಗಿರುವೆ. ದೇವರಾಜ ಅರಸು ಅಂಬೇಡ್ಕರ್, ಜಗಜೀವನ್ ರಾಮ್, ವಾಲ್ಮೀಕಿ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿ ಅಹಿಂದ ವರ್ಗಗಳ ಉನ್ನತಿಗೆ ಕೆಲಸ ಮಾಡಿದ್ದೆ. ಪಂಚ ಗ್ಯಾರಂಟಿ ಅನುಷ್ಠಾನಗೊಳಿಸಿ ಬಡವರು ಸೇರಿದಂತೆ ಎಲ್ಲ ಜಾತಿ ವರ್ಗದವರಿಗೂ ಅನುಕೂಲ ಮಾಡಿ ಜಾತ್ಯತೀತ ಆಡಳಿತ ನೀಡಿದ್ದೇನೆ. ಈ ಯೋಜನೆ ಅನುಷ್ಠಾನಕ್ಕೆ ಪ್ರಮುಖ ಪ್ರೇರಣೆ ಕನಕದಾಸರು, ಅಂಬೇಡ್ಕರ್ ಮತ್ತು ಬಸವಣ್ಣ ಎಂದು ಸ್ಮರಿಸಿದರು. ಸಿಬಿಟಿ ಕಾಲೋನಿಯ ಗ್ರಾಮಸ್ಥರು, ಮುಖಂಡರು, ಉದ್ಯಮಿ ರಾಜು ಶಿವರಾಜೇಗೌಡರು ಹಾಗೂ ಅಗ್ಜರ್ ಪಾಷಾ ಕ್ರೇನ್ ಮೂಲಕ 125 ಕೆಜಿ ತೂಕದ ಸೇಬಿನ ಹಾರವನ್ನು ಹಾಕಿ ಸಂಭ್ರಮಿಸಿದರು. ನಗರದ ಮಾರಿಗುಡಿ ಬೀದಿಯಲ್ಲಿರುವ ಶಕ್ತಿ ದೇವತೆ ಶ್ರೀ ಮುತ್ತುಮಾರಮ್ಮ ದೇವಸ್ಥಾನದ 23ನೇ ವಾರ್ಷಿಕೋತ್ಸವ ಅಂಗವಾಗಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಬೆಳ್ಳಿ ರಥವನ್ನು ಲೋಕಾರ್ಪಣೆಗೊಳಿಸಿದರು. ಈ ರಥ 12.5 ಅಡಿ ಉದ್ದವಿದ್ದು 6 ಅಡಿ ಅಗಲವಿದೆ. ಈ ರಥದ ನಿರ್ಮಾಣಕ್ಕೆ 125 ಕೆಜಿ ಬೆಳ್ಳಿ ಬಳಸಲಾಗಿದೆ ಎಂದು ದೇವಸ್ಥಾನ ಮಂಡಳಿಯ ಅಧ್ಯಕ್ಷ ಎಚ್.ವೈ. ಮಹಾದೇವ ತಿಳಿಸಿದರು. ಸಿಆರ್ಜಿ ನ್ಯೂಸ್, ಹುಣಸೂರು. ನೋಡಿ ಅದು ಇಳಿತಾರೆ ಎಲ್ಲ ಕಾಯಿಂದ ಅವರು ನೋಡಿ ಒಂದು ನಿಮಿಷ
ಹಾಂ ಹೌದು